ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಗೌತಮ್ ಮತ್ತು ಭೂಮಿ ನಿಜಕ್ಕೂ ಕೂಡ ಅವರ ಸ್ವಂತ ಮಗುವನ್ನೇ ಕಳ್ಕೊತಿದ್ದಾರೆ. ಕೊನೆಗೂ ಇಲ್ಲಿ ಜಯದೇವ್ ಆಟ ಶುರು ಮಾಡಿಕೊಂಡೇ ಬಿಟ್ರೆ ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಗೌತಮ್ ಮತ್ತು ಭೂಮಿ ಮನೆಗೆ ಮಂದಾಕಿನಿ ಮತ್ತು ಮೇಸ್ಟ್ರು ಇಬ್ಬರು ಕೂಡ ಬರ್ತಾರೆ. ಬಿಕಾಸ್ ಅಲ್ಲಿ ಮಹಿಮಾ ತುಂಬ ಅಂದರೆ ತುಂಬಾ ಮಗುವನ್ನು ಹಚ್ಕೊಂಡಿರ್ತಾರೆ. ಮಹಿಮಾ ಪರಿಸ್ಥಿತಿ ತೀರಾ ಹಾಗೆ ಕೆಟ್ಟಿರುತ್ತೆ. ಅದೇ ಕಾರಣಕ್ಕೆ ಇಲ್ಲಿ ಮಂದಾಕಿನಿಯವರು ಬಂದಿದ್ದೆ ಗೌತಮ್ ಮತ್ತು ಭೂಮಿ ಹತ್ರ ಮಿಂಚುವನ್ನು ನಮ್ಮ ಜೊತೆ ಕಳಿಸ್ಕೊಡ್ತೀರಾ. ಇಲ್ಲಿ ಮಹಿಮಾಗೆ ಮಕ್ಕಳು ಅಂದರೆ ತುಂಬಾ ಆಸೆ ಇತ್ತು. ಗಂಡು ಮಗು ಆದರೆ ಗುಂಡು ಥರ, ಹೆಣ್ಮಗು ಆದರೆ ಮಿಂಚು ಥರ ಇರಬೇಕು ಅಂತ ಆಸೆ ಪಡ್ತಿದ್ಲು. ಈಗ ನಿಜಕ್ಕೂ ಅವಳ ಪರಿಸ್ಥಿತಿ ಹದಗೆಟ್ಟಿದೆ. ಮಗು ಆಗಲ್ಲ ಅಂತ ಗೊತ್ತಾಗ್ದಾಗಿಂದ ನಿಜಕ್ಕೂ ಕೂಡ ಅವಳ ಮಿಂಚು ಫೋಟೋ ಇಟ್ಕೊಂಡು ತುಂಬ ಅಂದರೆ ತುಂಬ ಕಣ್ಣೀರು ಹಾಕ್ತಿದ್ದಾಳೆ. ನಿಜಕ್ಕೂ ದಯವಿಟ್ಟು ಅವಳನ್ನು ದತ್ತು ಕೊಟ್ಬಿಡ್ತೀರಾ ಅಂತ ಕೇಳ್ಕೊತಾರೆ. ಏನಮ್ಮ ಮಾತಾಡ್ತಿದ್ಯಾ ನೀನು, ಏನಾಗಿದೆ ನನಗೆ, ಯಾಕೆ ರೀತಿ ಮಾತಾಡ್ತಿದ್ಯಾ ಅಂತ ಭೂಮಿನೂ ಕೇಳ್ತಿದ್ದಾರೆ. ಜೊತೆಗೆ ಗೌತಮ್ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಈ ಕಡೆ ಅಪ್ಪ ನೀವಾದರೂ ಕೂಡ ಅಮ್ಮಂಗೆ ಬುದ್ಧಿ ಹೇಳ್ಬೋದಿತ್ತಲ್ವಾ, ನೀವು ಕೂಡ ಇದೇ ರೀತಿ ಕೇಳ್ಕೊಂಡು ಬಂದಿದ್ರಲ್ಲ ಅಂತ ಹೇಳಿ ಭೂಮಿ ಅಪ್ಪ ಮೇಷ್ಟ್ರು ಅವರನ್ನು ಕೂಡ ಪ್ರಶ್ನೆ ಮಾಡ್ತಾರೆ. ಹೌದಮ್ಮ ನೀನೇ ಹೇಳ್ತಿರೋದು ಸರಿಯಾಗೇ ಇದೆ, ನಾವು ಕೇಳ್ತಿರೋದು ತಪ್ಪು ಅಂತ ನನಗೂ ಗೊತ್ತು. ಈ ಒಂದು ವಿಷಯವಾಗಿ ನಮಗೆ ತುಂಬ ಅಂದರೆ ತುಂಬಾ ಜಗಳಗಳೇ ನಡೆದು ಹೋಗಿದೆ ನಮ್ಮ ಕಡೆ ನಡುವೆ. ಆದರೆ ಏನು ಮಾಡೋದು, ನನಗೂ ಕೂಡ ಮಹಿಮಾ ಪರಿಸ್ಥಿತಿಯನ್ನು ನೋಡಿದ್ದೆ ನಿಜವಾಗ್ಲೂ ಆತಂಕ ಆಗ್ತಿದೆ. ಅವಳ ಗೋಳಾಟ ಚೀರಾಟ ನಿಜಕ್ಕೂ ಅದನ್ನು ಕೇಳೋಕೆ ಸಹಿಸ್ಕೊಳ್ಳೋಕೆ ನೋಡೋಕೆ ಸಾಧ್ಯ ಆಗ್ತಿಲ್ಲ. ಅದೇ ಕಾರಣಕ್ಕೆ ಅದು ತಪ್ಪು ಅಂತ ಗೊತ್ತಿದ್ರು ಕೂಡ ಇವತ್ತು ನಾವು ನಿಮ್ಮ ಮುಂದೆ ಬಂದು ನಿಂತು ಮಿಂಚುವನ್ನು ದತ್ತು ಕೊಡಿ ಅಂತ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾರೆ. ಇಲ್ಲಪ್ಪ ಅದಂತೂ ಸಾಧ್ಯನೇ ಇಲ್ಲ ಅಂತ ಹೇಳಿ ಭೂಮಿ ಮತ್ತು ಗೌತಮ್ ಹೇಳ್ತಾರೆ. ಬಟ್ ಇದ್ರೊಳಗಡೆ ಆಲ್ರೆಡಿ ಗುಂಡು ಈ ಒಂದು ವಿಷಯವನ್ನು ಕೇಳಿಸ್ಕೊಂಡಿದ್ದೆ ಮಿಂಚು ಹತ್ರ ಹೋಗ್ತಾರೆ. ಮಿಂಚು ಹತ್ರ ಹೋಗಿದ್ದೆ ನೋಡಿದ್ಯಾ, ನಿನ್ನ ಅಪ್ಪ ಅಮ್ಮ ಇಬ್ಬರು ಕೂಡ ಮಹಿಮಾ ಅತ್ತೆ ಜೊತೆ ದತ್ತು ಕೊಟ್ಟು ಕಳಿಸ್ತಿದ್ದಾರೆ. ಇನ್ನು ಮುಂದೆ ನೀನು ನಮ್ಮ ಮನೇಲಿ ಇರುವುದಿಲ್ಲ, ನೀನು ತಾತ ಅಜ್ಜಿ ಮನೆಗೆ ಹೋಗ್ತಿದ್ಯಾ ಅಂತ ಹೇಳಿದ ತಕ್ಷಣ ಮಿಂಚು ತುಂಬ ಡಿಸ್ಟರ್ಬ್ ಆಗಿಬಿಡ್ತಾಳೆ. ಡಿಸ್ಟರ್ಬ್ ಆಗಿದೆ. ಗೌತಮ್ ಮತ್ತು ಭೂಮಿ ಹತ್ರ ಬಂದಿದ್ದೆ. ಪಪ್ಪ ನಿಜವಾಗ್ಲೂ ನೀವು ನನ್ನನ್ನು ಮಹಿಮಾ ಅತ್ತೆ ಜೊತೆ ಕಳಿಸ್ಕೊಟ್ಬಿಡ್ತಿದ್ರ, ಯಾಕೆ ನಾನು ಏನು ತಪ್ಪು ಮಾಡಿದೆ ಅಂತ, ನನ್ನ ಗುಂಡೋಗೆ ಮೀಸಿ ಬರ್ದೆ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ತಿದ್ರ. ಇಲ್ಲಪ್ಪ ನಾನು ಜಸ್ಟ್ ತಮಾಷೆಗೋಸ್ಕರ ಮಾಡಿದ್ದು, ಇನ್ನು ಮುಂದೆ ಆ ರೀತಿ ಮಾಡೋದಿಲ್ಲ, ಪ್ಲೀಸ್ ಅಪ್ಪ ನನ್ನ ಕಳಿಸ್ಕೊಡ್ಬೇಡಿ ಅಂತ ಹೇಳಿ ಕೇಳ್ಕೊಂಡಾಗ ಇಲ್ಲ ಪುಟ, ಅಯ್ಯೋ ಅವನೇನೋ ಬಂದು ನಿನ್ನ ಹತ್ರ ತಮಾಷೆಗೆ ಹೇಳಿದ್ದಾನೆ ಅಷ್ಟೇ, ನೀನು ಅವನಿಗೆ ಮೇಸೆ ಬರುತ್ತೆ ಅಲ್ವಾ, ಅದಕ್ಕೋಸ್ಕರ ಆ ರೀತಿ ತಮಾಷೆ ಮಾಡಿದ್ದಾನೆ ಅಷ್ಟೇ. ಅದಕ್ಕೆ ಹೊರತಾಗಿ ಯಾವುದೇ ರೀತಿಯಲ್ಲೂ ಕೂಡ ನಾವು ನಿನ್ನನ್ನು ಎಲ್ಲಿಗೂ ಕೂಡ ಕಳಿಸ್ಕೊಡ್ತಿಲ್ಲ, ನಿನ್ನನ್ನು ಕಳಿಸ್ಕೊಡೋಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಮಿಂಚುಗೆ ಸಮಾಧಾನವನ್ನು ಮಾಡ್ತಾರೆ. ಆದರೆ ಅಲ್ಲಿ ಮಹಿಮಾ ಪರಿಸ್ಥಿತಿ ತೀರಾ ಹದಗೆಡ್ತದೆ. ಅಲ್ಲಿ ಕಣ್ಣೀರು ಹಾಕ್ತಾ ಕೂತಿರ್ಬೇಕಿದ್ರೆ ಮಂದಾಕಿನಿಯವರು ಹೋಗಿದೆ, ಯಾಕೆ ಪುಟ ಅಳಬೇಡ ಕಣೋ ಅಂತ ಕೇಳ್ತಿದ್ದಾರೆ. ಇಲ್ಲ ನನಗೂ ಕೂಡ ಮಗು ಇದ್ದಿದ್ರೆ ಇಷ್ಟೊತ್ತಿಗೆ ಮಿಂಚು ಮತ್ತು ಗುಂಡು ಥರ ಇರ್ತಿತ್ತಲ್ವ, ಎಷ್ಟು ಚೆನ್ನಾಗಿರ್ತಿತ್ತಲ್ವ, ಆದರೆ ನಾನು ಏನೂ ದುರಾದೃಷ್ಟ ಮಾಡಿಬಿಟ್ಟಿದ್ದೇನೆ. ಅದೇ ಕಾರಣಕ್ಕೆ ನಾನು ಅಂದ್ಕೊಂಡಿದ್ದು ಯಾವುದೂ ಕೂಡ ಆಗ್ತಿಲ್ಲ, ನಿಜವಾಗ್ಲೂ ನಾನು ಪಾಪ ಮಾಡಿದ್ದೀನಿ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ. ಅದೇ ಒಂದು ಸಮಯಕ್ಕೆ ಅಪ್ಪಿ ಕಾಲ್ ಮಾಡ್ತಾರೆ ಅಮ್ಮಂಗೆ. ಅಮ್ಮ ಹೇಗಿದ್ದಾರೆ, ಅದಕ್ಕೆ ಆರಾಮಾಗಿದ್ದಾರೆ, ಅವ್ರ ಪರಿಸ್ಥಿತಿ ಹೇಗಿದೆ ಅಂದಾಗ ಇಲ್ಲ ಸುಧಾರಿಸ್ತಾನೆ ಇಲ್ಲ, ಅವಳು ಅಳುವುದು ಕರೆಯೋದು ಮಾಡ್ತಾನೆ ಇದ್ದಾಳೆ. ನಿಜವಾಗ್ಲೂ ಅವ್ಳ ಪರಿಸ್ಥಿತಿಯನ್ನು ನೋಡೋಕ್ಕಾಗ್ತಿಲ್ಲ. ಈಗಲೂ ಕೂಡ ಮಗು ಫೋಟೋ ಇಟ್ಕೊಂಡು ಕಣ್ಣೀರು ಹಾಕ್ತಾನೆ ಇದ್ಲು. ಇತ್ತೀಚೆಗೆ ಅವಳು ಮಿಂಚು ಮತ್ತು ಗುಂಡನ್ನ ತುಂಬ ಹಚ್ಕೊಂಡಿದ್ಲು. ಗಂಡು ಮಗು ಬೇಕು ಅಂದರೆ ಗುಂಡು ಥರ, ಹೆಣ್ಮಗು ಬೇಕು ಅಂದರೆ ಮಿಂಚು ಥರ ಬೇಕು ಅಂತ ಕೇಳ್ತಿದ್ಲು. ಈಗ ಅವಳ ಪರಿಸ್ಥಿತಿ ತೀರಾ ಹದಗೆಟ್ಟಿದೆ. ನಾವು ಕೂಡ ಡಾಕ್ಟರ್ ಹತ್ರ ಹೋಗಿದ್ವಿ ಅವ್ರ ಜೊತೆ. ಆಗ ಡಾಕ್ಟರ್ ತುಂಬ ಸೂಕ್ಷ್ಮವಾಗಿದೆ ಅವ್ರ ಮನಸ್ಸು, ಯಾಕಂದರೆ 2ನೇ ಬಾರಿ ಈ ರೀತಿ ಆಗ್ತಿರೋದಲ್ವ, ಹಾಗಾಗಿ ನೀವು ಅವ್ರ ಜೊತೆ ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ ಅಂತ ಹೇಳಿದರು ಅಂತ ಹೇಳಿದಾಗ ಸರಿ ಆಯಿತು ಅಮ್ಮ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ದೆ. ಈ ಕಡೆ ಪಾರ್ಥ ಬರ್ತಿದ್ದಾಗೆ ಏನಿದು ಪಾರ್ಥ, ಅದಕ್ಕೆ ಯಾಕೆ ಈ ರೀತಿ ಆಡ್ತಿದ್ದಾರೆ ಅಂತಲೇ ಅರ್ಥ ಆಗ್ತಿಲ್ಲ. ನಮಗೂ ಮಗು ಆಗಿಲ್ಲ, ಆದರೆ ನಾವು ಆರಾಮಾಗೇ ಇದ್ದೀವಲ್ವ, ಅದನ್ನು ಅರ್ಥ ಮಾಡಿಕೊಂಡು ಯಾಕೆ ಸತ್ಯವನ್ನು ಅರ್ಥ ಮಾಡಿಕೊಳ್ಳದೆ ಪ್ರೆಸೆಂಟಲ್ಲಿರ್ತೆ ಈ ರೀತಿ ಯೋಚನೆ ಮಾಡ್ತಾರೆ. ನಿಜಕ್ಕೂ ಇವರನ್ನೆಲ್ಲ ನೋಡಿದ್ರೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ, ಯಾಕೆ ಇಷ್ಟು ಸೂಕ್ಷ್ಮ ಆಗ್ತಾರೆ ಅಂತ ಹೇಳಿ ಅಪ್ಪಿ ಕೇಳ್ತಿದ್ದಾರೆ. ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ರೀತಿ ಇರತ್ತೆ ಅಂತ ಹೇಳಿ ಪಾರ್ಥ ಕೂಡ ಹೇಳ್ತಾರೆ. ಈ ಕಡೆ ಶಕುಂತಲಾಗೆ ತನ್ನ ಮಗಳ ಬಗ್ಗೆನೇ ಯೋಚನೆ ಆಗ್ಬಿಟ್ಟಿದೆ. ಏನಿದು ನನ್ನ ಮಕ್ಕಳು ಪರಿಸ್ಥಿತಿ ಈ ರೀತಿ ಆಗೋಯ್ತಲ್ಲ, ನಾನು ಮಾಡಿದ ಕರ್ಮಗಳಿಗೆ ಇವತ್ತು ನನ್ನ ಮಕ್ಕಳು ಅನುಭವಿಸ್ತಿದ್ದಾರೆ. ಇತ್ತ ಕಡೆ ಜಯದೇವ್ ಪರಿಸ್ಥಿತಿ ಆ ರೀತಿ ಆಯಿತು. ಜಯದೇವ್ ನನ್ನ ಮಾತನ್ನೇ ಕೇಳುವುದಿಲ್ಲ, ಜಯದೇವೇ ಬೇರೆ ಥರ ಆಗ್ಬಿಟ್ಟ. ಇನ್ನು ಪಾರ್ಥ ಹಾಗೂ ಮಗು ಆಗಲಿಲ್ಲ. ಈ ಕಡೆ ಮಹಿಮಾ ಪರಿಸ್ಥಿತಿನೂ ಕೂಡ ಹಾಗೆ ಆಗಿದೆ. ನಾನು ಮಾಡಿದ ಕರ್ಮ ಫಲಕ್ಕೆ ಇವತ್ತು ನನ್ನ ಮಕ್ಕಳು ಅನುಭವಿಸ್ತಿದ್ದಾರೆ ಅಂತ ತುಂಬ ಅಂದರೆ ತುಂಬ ಸಂಕಟ ಪಡ್ತಿದ್ದಾರೆ. ತದನಂತರ ಇತ್ತ ಕಡೆ ಜಯದೇವ ದಿಯಾ ಹತ್ರ ಹೋಗ್ತಿದ್ದಾಗೆ ದಿಯಾಗೆ ತುಂಬ ಅಂದರೆ ತುಂಬ ಡೌಟ್ ಬರ್ತದೆ. ಯಾಕಂದರೆ ಇಲ್ಲಿ ಜಯದೇವ ನಡವಳಿಕೆ ತುಂಬಾ ಬದಲಾಗಿದೆ. ತುಂಬ ಸೀಕ್ರೆಟ್ ಆಗಿ
ಕಾಲ್ಸ್ ಮಾಡೋದು ಏನೇನೋ ಮಾಡ್ತಿದ್ದಾರೆ. ಅದನ್ನು ನೋಡಿದಂಥ ದಿಯಾಗ ಅನಿಸುತ್ತೆ, ನಿಜ ಜಯದೇವ್ ಏನೋ ಮಾಡ್ತಿದ್ದಾನಲ್ಲ, ಇಷ್ಟು ದಿನ ಸೈಲೆಂಟ್ ಆಗೇ ಇದ್ದ, ಆದರೆ ಈಗ ಫೋನ್ ತೊಗೊಂಡು ಏನೋ ಮಾಡ್ತಿರ್ತಾನೆ, ಏನು ಮಾಡ್ತಿರ್ಬೋದು ಇವನು ಅಂತ ಹೇಳಿ ದಿಯಾ ಕಂಡಿಡ್ಕೋಬೇಕು ಅಂತ ಯೋಚನೆ ಮಾಡಿದೆ. ಜಯದೇವ್ ಬಳಿಗೆ ಬರ್ತಾರೆ. ಜಯದೇವ್ ಬಳಿಗೆ ಬಂದು ಜೈ ನೀವೇನಾದರೂ ಮಾಡ್ತಿದ್ರಾ ಅಂತ ಅನ್ನಿಸ್ತಿದೆ, ಯಾವಾಗಲೂ ಫೋನಲ್ಲಿ ಬ್ಯುಸಿ ಆಗಿರ್ತೀರಲ್ಲ ಅಂದಾಗ, ಇಲ್ಲ ಬೇಬಿ ಏನೂ ಇಲ್ಲ ಅಂತ ಹೇಳ್ತಿದ್ದಾರೆ. ಜೈ ಇಲ್ಲ ನೀವೇನೋ ಮಾಡ್ತಿದ್ರಾ ಹೇಳಿ ಅಂದಾಗ, ಹೌದು ತುಂಬ ಬುದ್ಧಿವಂತೆ ನೀನು, ಆದರೆ ನನಗೆ ಹೇಳೋಕ್ಕಾಗಲ್ವಲ್ಲ ನಿನಗೆ ಅಂದಾಗ, ಯಾಕೆ ಜೈ ಹೇಳ್ಬೋದಲ್ವ ನೀವು ಅಂದಾಗ, ಇಲ್ಲ ಅಲ್ಲ ನಿನಗಂತೂ ಹೇಳೋಕ್ಕೆ ಸಾಧ್ಯನೇ ಇಲ್ಲ, ಹೇಗೆ ಹೇಳೋಕ್ಕಾಗುತ್ತೆ ನಿನಗೆ ಅಂತ ಹೇಳಿ ಜಯದೇವ್ ಹೇಳ್ತಾರೆ. ಸರಿ ಆಯಿತು ಪಾರ್ಟಿ ಮಾಡೋಣ ಬಾ ಅಂತ ಹೇಳಿ ಕುಡಿಯೋದಕ್ಕೆ ಮುಂದಾಗ್ತಾರೆ. ಇಲ್ಲಿ ದಿಯಾ ಜಯದೇವ್ನ ಕೂಡ ಕೂಡಿಸಿ ಸತ್ಯವನ್ನು ಬಾಯ್ಬಿಡಿಸ್ಬೇಕು ಅನ್ಕೋತಾರೆ. ಬಟ್ ಜಯದೇವ್ ತುಂಬ ಬುದ್ಧಿವಂತರಾಗಿದ್ದಾರೆ, ಹಾಗಾಗಿ ಈ ಬಾರಿ ಕುಡಿದ ದಿಯಾನೇ ಕೂಡಿಸಿ ಹಾಗೆ ಮಲಗಿಸ್ಬಿಡ್ತಾರೆ. ಏನು ಅನ್ಕೊಂಬಿಟ್ಟೆ ದಿಯಾ, ನೀನು ತುಂಬ ಬುದ್ಧಿವಂತೆ, ಸಖತ್ ಬುದ್ಧಿವಂತೆ, ಹಾಗಾಗಿ ನನ್ನ ಹತ್ರ ಆಸ್ತಿಯನ್ನೆಲ್ಲ ಓಡ್ಕೊಂಡು ಬಂದ್ಬಿಟ್ಟೆ ಅಂತ ಅಂದ್ಕೊಂಡಿದ್ದೆ. ಅದು ನಿನ್ನ ದೊಡ್ಡ ಬುದ್ಧಿ, ಅದು ಖಂಡಿತ ಇಲ್ಲ. ನೀನು ಬುದ್ಧಿವಂತೆ ಅಲ್ಲ, ನಾನು ನಿನ್ನನ್ನು ನಂಬುದೆ ಅಲ್ವಾ, ಅದರಿಂದಾಗಿ ನೀನು ನನಗೆ ಮೋಸ ಮಾಡೋಕೆ ಆಯ್ತೇ ಹೊರತು, ಇಲ್ಲ ಅಂದರೆ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ನೀನು ನನಗೆ ಮೋಸ ಮಾಡೋದಕ್ಕೆ ನಾನು ಅವಕಾಶನೇ ಮಾಡಿಕೊಡ್ತಿರ್ಲಿಲ್ಲ. ಆದರೆ ಎಲ್ಲದಕ್ಕೂ ಕೊಡೋ ಸಮಯ ಬರತ್ತೆ, ಕೊಡ್ತೀನಿ. ಎಲ್ಲರೂ ಕೂಡ ನನ್ನ ಕಣ್ಣಂಚಲೇ ಇದ್ದೀರಾ, ಏನು ಮಾಡಬೇಕು ಅಂತ ಗೊತ್ತು. ನಿನ್ನನ್ನು ಈಗಲೇ ಹಾಗೆ ಮುಗಿಸಿದ್ರೆ ಮುಗೀತು ನಿನ್ನ ಕತೆ ಅಂತ ಹೇಳಿ ಜಯದೇವಿ ಹೇಳ್ತಿದ್ದಾರೆ. ಇತ್ತ ಕಡೆ ಕಾಂತ ಅವರನ್ನು ಒಂದು ಜಾಗದಲ್ಲಿ ಕೂಡ ಹಾಕಿದ್ದಾರೆ. ಜಯದೇವ ಜಾಗಕ್ಕೆ ಹೋಗ್ತಾರೆ, ಬಟ್ ಅಲ್ಲಿ ಸತ್ಯ ಕೇಳ್ತಾರೆ. ಬಟ್ ಕಾಂತ ಅವರು ಸತ್ಯ ಹೇಳುವುದಿಲ್ಲ. ಕುಡಿಯೋಕೆ ನೀರು ಕೂಡ ಕೊಡ್ತಿಲ್ಲ, ತಿನ್ನೋಕೆ ಅನ್ನ ಕೂಡ ಕೊಡ್ತಿಲ್ಲ. ಈ ಕಡೆ ನೀರು ಕೊಡಪ್ಪ ಅನ್ನ ಕೊಡಪ್ಪ ಅಂತ ಕೇಳ್ತಾರೆ. ನೀನು ಸತ್ಯ ಹೇಳಿದ್ರೆ ಮಾತ್ರ ನೀನು ಕೊಡೋದು, ನಿನಗೆ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಿನ್ಗೇನೂ ಕೊಡೋದಿಲ್ಲ, ನೀನು ಹಸ್ಕೊಂಡೆ ಸಾಯ್ಬೇಕಾಗತ್ತೆ, ಹೇಳ್ಬಿಡು. ಇಲ್ಲ ಅಂದರೆ ಯಾಕೆ ಇಷ್ಟೊಂದು ಡ್ರ್ಯಾಗ್ ಮಾಡ್ತಾ ಇದೆಯಾ, ಸತ್ಯ ಹೇಳ್ಬಿಡು, ನಿನ್ಗೇನು ಬೇಕೋ ಅದನ್ನು ನಾನು ನೀನು ಕೊಟ್ಬಿಡ್ತೀನಿ ಅಂತ ಜಯದೇವಿ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಕಾಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಜಯದೇವಿ ಅಂತ ಕುತಂತ್ರಿ ಅನ್ನೋದು. ಸತ್ಯ ಗೊತ್ತಾದರೆ ಖಂಡಿತ ಮಗುಗೆ ತೊಂದರೆ ಮಾಡ್ತಾನೆ ಅಂತ ಗೊತ್ತಿರೋದ್ರಿಂದಾನೇ ತನ್ನ ಜೀವಕ್ಕೆ ಏನಾದರೂ ಪರವಾಗಿಲ್ಲ, ಬಟ್ ಯಾವುದೇ ಕಾರಣಕ್ಕೂ ಕೂಡ ಆ ಮಗುವಿನ ವಿಷಯವನ್ನು ಜಯದೇವ್ ಹತ್ರ ಹೇಳಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಇತ್ತ ಕಡೆ ಮಹಿಮಾ ಪರಿಸ್ಥಿತಿ ತೀರಾ ಹದಗೆಡ್ತಿದೆ. ಆಕೆ ಬದುಕೋದಕ್ಕೆ ಇಷ್ಟಪಡ್ತಿಲ್ಲ, ತನ್ನನ್ನು ತಾನು ಸಾಯಿಸ್ಕೊಳ್ಳೋದಕ್ಕೆ ಮುಂದೆ ಹಾಕ್ತಿದ್ದಾರೆ. ಫೈನಲಿ ಇಲ್ಲಿ ಜೀವ ನೋಡಿದ್ದೆ ಬಂದು ಎಲ್ಲರೂ ಕೂಡ ಆಘಾತಗೊಳ್ತಾರೆ. ಯಾಕಮ್ಮ ಈ ರೀತಿ ಮಾಡ್ಕೊತಿದ್ಯಾ ಅಂತ ಹೇಳಿ ಅವರು ಎಲ್ಲರೂ ಕೂಡ ಸಮಾಧಾನ ಮಾಡ್ತಿದ್ದಾರೆ. ನನ್ನ ಮಗು ಇಲ್ಲದೆ ನಾನು ಯಾಕೆ ಇರಬೇಕು ಅಂತಲೇ ಮಹಿಮಾ ಹೇಳ್ತಿದ್ದಾರೆ. ಇತ್ತ ಕಡೆ ಗೌತಮ್ಗೆ ಕಾಲ್ ಮಾಡ್ತಾರೆ ಮಂದಾಕಿನಿಯವರು ಮತ್ತು ಮೇಸ್ಟ್ರು. ಇಲ್ಲಿ ತೀರಾ ಹದಗೆಟ್ಟಿದೆ, ಅವಳು ತನ್ನನ್ನು ತಾನು ಮುಗಿಸ್ಕೊಳ್ಳೋಕ್ಕೆ ಮುಂದಾಗ್ಬಿಟ್ಟಿದ್ಲು, ದಯವಿಟ್ಟು ಅರ್ಥ ಮಾಡಿಕೊಂಡು ಯೋಚನೆ ಮಾಡಿ ಮಿಂಚುನ ನಮ್ಮ ಜೊತೆ ಕಳಿಸ್ಕೊಟ್ಬಿಡಿ ಅಂತ ಆಗಲೂ ಕೂಡ ಕೇಳ್ತಾರೆ. ಈ ಕಡೆ ಭೂಮಿ ಬಂದಿದೆ, ಈ ವಿಷಯವನ್ನು ಹೇಳಿದಾಗ ನನಗೆ ಯಾಕೋ ಮಿಂಚುನ ಅವ್ರಿಗೆ ಕೊಟ್ಬಿಡ್ಬೇಕು ಅಂತ ಅನ್ನಿಸ್ತದೆ ಅಂತ ಹೇಳಿದ್ದೆ. ಈ ಕಡೆ ಗೌತಮ್ ಮತ್ತು ಭೂಮಿ ಇಬ್ಬರು ಕೂಡ ಮಿಂಚು ಬಳಿಗೆ ಬರ್ತಾರೆ. ಮಿಂಚು ನಿನಗೆ ಅತ್ತೆ ಅಂದರೆ ಏನು ಅನಿಸುತ್ತೆ, ಮಹಿಮಾ ಅತ್ತೆ ಅಂದರೆ ಅಂದಾಗ, ನನಗೆ ಅವರಂದರೆ ತುಂಬ ಇಷ್ಟ, ಮನೆ ಕೂಡ ಇಷ್ಟ ಅಂತ ಹೇಳ್ತಾರೆ. ಹಾಗಿದ್ರೆ ನಿನಗೂ ಅತ್ತೆ ಪರಿಸ್ಥಿತಿ ಹೀಗೆ ಹೇಗಿದೆ ಅಂತ ಗೊತ್ತಿದೆ ಅಲ್ವಾ ಕಂದ, ದಯವಿಟ್ಟು ಅರ್ಥ ಮಾಡಿಕೊಂಡು ಸ್ವಲ್ಪ ದಿನಗಳ ಕಾಲ ಅವ್ರ ಮನೆಗೆ ಹೋಗಿ ಇದು ಬರ್ತೀಯಾ ಅಂತ ಕೇಳ್ತಿದ್ದಾರೆ. ಈ ಕಡೆ ಮಿಂಚು ಏನು ಹೇಳ್ತಿದ್ರಾ, ನೀವು ನನ್ನನ್ನು ಕಳಿಸ್ತಾ ಇದ್ರಾ ಮನೆಗೆ ಅಂದಾಗ, ದಯವಿಟ್ಟು ಅರ್ಥ ಮಾಡ್ಕೋಕಂದ, ಜಸ್ಟ್ ಸ್ವಲ್ಪ ದಿನಕ್ಕೆ ಮಾತ್ರ ಅಂತ ಹೇಳಿ ಇಲ್ಲಿ ಮಿಂಚುವನ್ನು ಮನೆ ಕಳಿಸೋದಕ್ಕೆ ಮುಂದಾಗ್ತಿದ್ದಾರೆ. ಇದರ ನಡುವೆ ಅಲ್ಲಿಂದ ಕಾಂತ ಅವರು ತಪ್ಪಿಸ್ಕೊಂಡು ಗೌತಮ್ ಬಳಿಗೆ ಬಂದು ಮಿಂಚುನೇ ನಿಮ್ಮ ಮಗಳು ಅಂತ ಹೇಳುವ ಚಾನ್ಸಸ್ ಕೂಡ ಇದೆ. ಇದರ ನಡುವೆ ಜಯದೇವ್ಗೂ ಕೂಡ ಮಿಂಚುನಿ ಅವರ ಮಗಳು ಅನ್ನೋ ವಿಷಯ ಕೂಡ ಗೊತ್ತಾಗೋ ಚಾನ್ಸಸ್ ಇದೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು